माजी उपमुख्यमंत्री व अथणीचे आमदार लक्ष्मण सवदी यांच्या 66व्या वाढदिवसानिमित्त अखिल भारतीय ए ग्रेड पुरुष कबड्डी स्पर्धेचे आयोजन 15 व 16 फेब्रुवारी रोजी 2 दिवस ऐनापूर येथे प्रकाश झोतामध्ये करण्यात आले, अशी माहिती नगर पंचायत सदस्य संजय बिर्डी यांनी दिली। गुरुवारी ऐनापूर येथे आयोजित पत्रकार परिषदेत बोलताना त्यांनी सांगितले की युवा नेते चिदानंद सवदी यांच्या चाहता वर्गाच्या वतीने या स्पर्धेचे आयोजन करण्यात आले आहे। ಅಲ್ಲಿ ಅತ್ರಿ ಮತಕ್ಷೇತ್ರದ ಶಾಸಕರಾದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಲಕ್ಷ್ಮಣಣ್ಣ ಸವದಿಯವರ 66ನೆಯ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾಗವಾಡ ಮತಕ್ಷೇತ್ರದಲ್ಲಿ ಐನಾಪುರ ಪಟ್ಟಣದಲ್ಲಿ ಚಿದುವಣ್ಣ ಸವದಿಯವರ ಅಭಿಮಾನಿ ಬಳಗದ ವತಿಯಿಂದ ಫೆಬ್ರವರಿ 15 ಮತ್ತು 16ರಂದು ರಾಷ್ಟ್ರೀಯ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ। ಆ ನಿಮಿತ್ತವಾಗಿ ದೇಶದ ಮೂಲೆ ಮೂಲೆಗಳಿಂದ ಹಲವಾರು ಅತ್ಯುನ್ನತ ಕಬಡ್ಡಿ ಟೀಮ್ಗಳು ಬರ್ತಾ ಇವೆ। ಫೆಬ್ರವರಿ 15 ಸಂಜೆ 4 ಗಂಟೆಗೆ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ। ಆದ್ದರಿಂದ ನಾನು ಇವತ್ತಿನ ದಿವಸ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ 4 ಗಂಟೆಗೆ ಫೆಬ್ರವರಿ 15 4 ಗಂಟೆಗೆ ಎಲ್ಲ ಕಬಡ್ಡಿ ಪ್ರೇಮಿಗಳು ಬಂದು ನಮ್ಮ ನಾಯಕರಾದಂತಹ ಲಕ್ಷ್ಮಣಣ್ಣ ಸವದಿಯವರ ಹುಟ್ಟುಹಬ್ಬದ ಆಚರಣೆ ಮೂಲಕ ಈ ಕಬಡ್ಡಿ ಪಂದ್ಯಾವಳಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಗೊಳಿಸೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ। 15 फेब्रुवारी रोजी सायंकाळी 5 वाजता माजी उपमुख्यमंत्री लक्ष्मण सवदी तसेच युवा नेते चिदानंद सवदी यांच्या हस्ते स्पर्धेचे उद्घाटन होणार असल्याची माहिती अप्पू पुजारी यांनी दिली। ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಅಭಿವೃದ್ಧಿ ಹರಿಕಾರರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಲಕ್ಷ್ಮಣಣ್ಣ ಸವದಿಯವರ 66ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಾಗವಾಡ ಮತಕ್ಷೇತ್ರದ ಐನಾಪುರ ಪಟ್ಟಣದಲ್ಲಿ ಕಬಡ್ಡಿಯ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಅಖಿಲ ಭಾರತ ಪುರುಷರ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಆಯೋಜನೆಯ ಒಂದು ಸಂಪೂರ್ಣ ಒಂದು ಉಸ್ತುವಾರಿಯನ್ನು ಮಾನ್ಯ ಶ್ರೀ ಚಿದುವಣ್ಣ ಸವದಿಯವರ ಅಭಿಮಾನಿ ಬಳಗ ಕಾಗವಾಡ ಮತಕ್ಷೇತ್ರದ ಅಭಿಮಾನಿ ಬಳಗದಿಂದ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಪಂದ್ಯಾವಳಿಯಲ್ಲಿ ದೇಶದ ನಾನಾ ಭಾಗಗಳಿಂದ ಉದಾಹರಣೆಗೆ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇಂಡಿಯನ್ ನಾಸಿಕ್ ಆರ್ಮಿ ಆಗಿರ್ಬೋದು, ವಿವಿಧ ಪ್ರೋ ಕಬಡ್ಡಿಯಲ್ಲಿ ಮಿಂಚಿರ್ತಕ್ಕಂಥ ಹಲವಾರು ತಾರೆಗಳು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದು, ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರದ ಸುಕ್ಷೇತ್ರ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರವಿರುವ ಸರ್ಕಾರಿ ಕನ್ನಡ ಮಕ್ಕಳ ಶಾಲೆ ಐನಾಪುರ ಪಟ್ಟಣದಲ್ಲಿ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಪಂದ್ಯಾವಳಿಯ ಮೊದಲ ಬಹುಮಾನವಾಗಿ 1,01,000 ರೂಪಾಯಿ ಹಾಗೂ ಎರಡನೇ ಬಹುಮಾನ 75,000 ರೂಪಾಯಿ, ಮೂರನೇ ಬಹುಮಾನವಾಗಿ 50,000 ರೂಪಾಯಿ, ನಾಲ್ಕನೇ ಬಹುಮಾನ 25,001 ರೂಪಾಯಿ ಹಾಗೂ ಇನ್ನುಳಿದ ವೈಯಕ್ತಿಕವಾಗಿ ಇರ್ತಕ್ಕಂಥ ಹಲವಾರು ಆಕರ್ಷಕ ಬಹುಮಾನಗಳು ಕೂಡ ಈ ಪಂದ್ಯಾವಳಿಯಲ್ಲಿ ಆಯೋಜಕರು ಆಯೋಜನೆ ಮಾಡಿದ್ದು, ಈ ಒಂದು ಪಂದ್ಯಾವಳಿಗಳಿಗೆ ಕಬಡ್ಡಿಯ ಸುತ್ತಮುತ್ತಲಿನ ಎಲ್ಲ ಕಬಡ್ಡಿ ಪ್ರೇಮಿಗಳು ಎಲ್ಲರೂ ಕೂಡ ಈ ಒಂದು ಕಬಡ್ಡಿಯ ಪಂದ್ಯಾವಳಿಗಳಿಗೆ ಭಾಗವಹಿಸಿ ಮಾನ್ಯ ಅಥಣಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸವದಿಯವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಅವರಿಗೆ ಶುಭಾಶಯ ಈ ಮೂಲಕ ತಿಳಿಸೋಣ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ। यावेळी नगर पंचायत सदस्य प्रवीण गाणिगेर तसेच अप्पू पुजारी, संजू बिर्डी, बाहुबली कुसनाळे आदी उपस्थित होते। विजय महांते शारकेरी, KMM मराठी, कागवाड। जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम, मन भाए आराधना।